ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರಾಜ್ಯ ಸರ್ಕಾರ ರೈತರ ಫಲವತ್ತಾದ ಕೃಷಿ ಜಮೀನುಗಳನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ತಾ ಇದ್ದು ಇದರಿಂದ ಅನ್ನದಾತರಿಗೆ ದೊಡ್ಡ ಮಟ್ಟದ ಅನ್ಯಾಯವಾಗ್ತಾ ಇದೆ ಎಂದು ನೇಗಿಲುಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯ ಅಧ್ಯಕ್ಷ ರವಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಈ ರೈತ ವಿರೋಧಿ ನಿರ್ಧಾರವನ್ನ ರಾಜ್ಯದ ಎಲ್ಲಾ ರೈತ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತವೆ ಎಂದು ತಿಳಿಸಿದರು. ಭೂ ಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಕೃಷಿಯನ್ನೇ ನಂಬಿರುವ ನೂರಾರು ರೈತ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಟೌನ್ಶಿಪ್ ನಿರ್ಧಾರವನ್ನ ಕೈಬಿಟ್ಟು ರೈತರ ನೆರವಿಗೆ ಧಾವಿಸಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ವೇಳೆ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ರವಿ ಪಾಟೀಲ್, ಒಂದು ವೇಳೆ ರಾಜ್ಯ ಸರ್ಕಾರ ತನ್ನ ಹಠಮಾರಿ ಧೋರಣೆಯನ್ನ ಮುಂದುವರಿಸಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಹಿಂಪಡೆಯದಿದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ರೈತ ಸಂಘಟನೆಗಳು ಒಟ್ಟಾಗಿ ಸೇರಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಮಸ್ಕಾರ. ನಾವು ಇವತ್ತು ಖಾನಾಪುರ ತಾಲೂಕಿನಲ್ಲಿ ಬಿಡದಿಯಲ್ಲಿ ನಡೀತಿರ್ತಕ್ಕಂಥ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ನೇಗಿಲುಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವ್ರ ಜೊತೆಗೆ ಇವತ್ತು ಚರ್ಚೆ ಮಾಡೋಣ. ಬಿಡದಿಗೆ ಸಂಬಂಧಪಟ್ಟಂತ ಹೋರಾಟಕ್ಕೆ ಯಾವ ರೀತಿ ಮಾತುಗಳನ್ನ ಹೇಳ್ತಾರೆ ರವಿ ಪಾಟೀಲ್ ಅವರು ಅನ್ನೋದನ್ನ ಕೇಳೋಣ ಬನ್ನಿ. ನಾಡಿನ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಇವತ್ತು ಸರ್ಕಾರಗಳ ನಡೆ ಬಡವರ ನಮ್ಮ ರೈತ ಕುಲರನ್ನ ತುಳಿಯುವಂತ ಒಂದು ನಡೆ ಆಗೈತಿ. ಬಿಡದಿ ವಿಷಯ ಇಡೀ ದೇಶವ್ಯಾಪ್ತಿ ಎಲ್ಲ ಒಂದೀಗ ಪ್ರಧಾನಮಂತ್ರಿಗೂ ಮುಟ್ಟತ್, ಇಡೀ ದೇಶವ್ಯಾಪ್ತಿ ಒಂದು ಸಜ್ಜು ಮಾಡೈತದ. ಆದ್ರೆ ಇದ ನೂತನ ಕೆಪಿಸಿಸಿ ಅಧ್ಯಕ್ಷರಾದಂತ ಹರಿಪ್ರಸಾದ್ ಸಾಹೇಬರು ಇವರು ನಿಜವಾದ ರೈತರಿಲ್ಲ ಅಂತ ಹೇಳಿದ್ರು. ಆಮೇಲೆ ಇವತ್ತಿನ ಮಟ್ಟಿಗೆ ಆ ಹೋರಾಟ ನಡೆದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆದಾರನ ಕಳಿಸಿ ಸರ್ವೆ ಮಾಡಕ್ ಕಳಿಸಿದಾರ. ಅದೇ ಒಬ್ಬ ಕುಣಗಲ್ ಶಾಸಕರ ಇದೇ ಮಾಧ್ಯಮ ಮೂಲಕ ಹೇಳ್ತಾರ, ಕಾನೂನಿನ ಕೈ ತಗೋದು ಯಾರಿಗೂ ಹಕ್ಕಿಲ್ಲ. ಆದ್ರ ಮಾನ್ಯ ಶಾಸಕರೇ, ಒಂದು ನಮ್ಮ ಪಿತರಾಸ್ ಆಸ್ತಿ ಇರುವಂತದ ಆಸ್ತಿ ಏನೈತ್ಲ ಅದು ಯಾರ್ದು? ಅದನ್ನ ಆ ಬೆಳೆ 3 ಬೆಳೆ ಬರು 2 ಬೆಳೆ ಬರು ಜಮೀನನ್ನ ಬಂಜರ್ ಭೂಮಿ ಮಾಡಾಕ ಕಾನೂನು ಉಲ್ಲಂಘನೆ ಮಾಡಿದವ್ರು ಯಾರು? ನಿನ್ ಪರಿಜ್ಞಾನ ಮೊದಲ. ಇವತ್ತು ನಾವೇ ನಮ್ಮ ಹೊಲ ಖರೀದಿ ಮಾಡ್ಕೋಬೇಕಾದ್ರೆ 45 ದಿವಸ 46 ದಿವಸ 40 ದಿವಸ ಅಂತೇಳಿ ನಿಮ್ ಹೆಸರ್ಲೆ ಆಗಿ ಉತ್ತಾರ ಬರಾಕಂತೇಳಿ ನೀವು ಟೈಮ್ ಏನಾವ ನಿಮಗ. ಆದ್ರ ನೀವು ನಮ್ಮ ಅಜ್ಜಗಳ ಕಾಲದಿಂದ ಬಂದಂತ ಜಮೀನುಗಳನ್ನ ನಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳು ಇರ್ಲಿ ಅಂತೇಳಿ ಅವ್ರ ಹಂಗ ಓಸಾಳಿ ಬೆಳ್ಕೊಂತ ಒಂದ್ ಜಮೀನನ್ನ ಮತ್ ಬೆಳೆ ಬರುವಂತ ಜಮೀನನ್ನ ಬಂಜರ್ ಭೂಮಿ ಮಾಡಕ್ ಅಧಿಕಾರಿಗಳು ಕಲಿಸಿ ನಿಮ್ಗ ಒಂದ್ ನ್ಯಾಯವಾದ ಹಾಗೆ ಅದ. ಯಾವ ಎಲುಬಿಳಿದ್ಯಾಲಗಂತ ಯಾವ ರೀತಿ ಮಾತಾಡ್ತೀರಿ ನೀವು? ಒಬ್ರು ಅಂತಾರ ಶಾಸಕರು, ಅಲ್ಲಿ ಜಿಲ್ಲಾಧಿಕಾರಿ ಅವ್ರು ಬಂದಿಲ್ಲ ಮತ್ ಯಾರು ಬಂದಿಲ್ಲ, ಪರಿಕೆ ತಗೊಂಡ್ ಹೊಡಿಸ್ಬೇಕಂತಾರ. ಜಿಲ್ಲಾ ಅಧಿಕಾರಿ ಜಿಲ್ಲೆಯ ಸರ್ವಾಂಗೀಣ ಒಂದು ರೈತ ಪರವನ್ನ ಸೇವಕರವರ ಅಲ್ಲಿ ಕೂತು ನಿಮ್ಮ ತೆಲುಗಿನ ಅಧಿಕಾರಿ ರೇವಡಿ ಅವರು ತಲಾಟಿ ಮುಖಾಂತರ ಬಂಜರ್ ಭೂಮಿ ಅಂತ ಮಾಡಿದಾರು. ಇದನ್ನ ಎಷ್ಟರ ಮಟ್ಟಿಗೆ ಒಬ್ಬ IAS ಅಧಿಕಾರಿ ರೇವ ರೈತರ ಮೇಲೆ ನಿಮ್ದು ಏನ್ ಡಿ ಕೆ ಶಿವಕುಮಾರ್ ಅವ್ರೆ ನೀವೇನ್ ಕಮಿಷನ್ ಆಶಕ್ ಮಾಡತ್ತೀರಾ? ಎದಕ್ ಮಾಡತ್ತೀರಿ? ನಾವು ರೈತರು ಇದೇ ನಿಮ್ಮ ಮನಮೋಹನ್ ಸಿಂಗ್ ಅವ್ರ 13ರಾಗ 12ರಾಗ ಇದ್ದಾಗ ಒಂದು ಕಾಯ್ದೆ ಮಾಡಿದಾರ, ರೈತರ ಒಪ್ಪಿಗೆ ಇದ್ರ ಮಾತ್ರ ತಗೋಬೇಕು, ಇಲ್ಲ ಅಂದ್ರೆ ತಗೋತಕ್ಕದ್ದಲ್ಲ ಅಂತ ಹೇಳಿ. ಅಂತ ಒಂದು ಸರ್ಕಾರ ಮಾಡಿದಂತ ಕಾಯ್ದೆಗಳು ನೀವು ತಿದ್ದುಪಡಿ ಮಾಡ್ಕೊಂಡು ಹೋಗ್ತೀರಂದ್ರ ನಿಮಗೆ ನಾಚಿಕೆಯ ಸಂಗತಿ ಇದ. ನಾವು ರೈತರು ಉಳಿಬೇಕು ಬೇಡ ಫಸ್ಟ್ ಅದನ್ನ ಹೇಳ್ರಿ. ನೀವು 224 MLAಗಳು ನೀವು ಗಂಭೀರವಾಗಿ ಪರಿಗಣಿಸ್ಬೇಕಿದ್ರ. ನಾವು ರೈತರು ಕೊಟ್ರೆ ನೀವು ತಗೋ ಇಲ್ಲ ಅಂತ ನೀವು ತಗೋತಕ್ಕದ್ದಲ್ಲ. ನಿಮ್ಗೆ ಕೋಟಿ ರೊಕ್ಕ ಎದಕ್ ಬೇಕಾಗಿದಾವ್ರಿ ನಮಗ? ಅದ್ರ ರೊಕ್ಕ ಉಳಿಯಂಗಿಲ್ಲ. ನಿಮ್ಮ ಹೊಲಗಳು ನೀವು 1000 ಎಕರೆ ಏನ್ ನಾವು ಹೋಟ್ ಹಾಕಿದ್ಮೇಲೆ ನಮ್ಮ ತೆರಿಗೆ ಮೇಲೆ ನೀವು ಪಗಾರ ತಗೊಂಡಿದ್ರಲ್ಲ ಅದನ್ನ ಕೊಡ್ರಿ, ಅದನ್ನ ಮಾಡ್ಕೊಡ್ರಿ. ನಮ್ಮ ಪಿತರಾಯ ಜಾಸ್ತಿ ಅದ, ನಮ್ಮ ಅಜ್ಜಗಳು ನಮಗ್ ಬಿಟ್ಟಿದಾರ. ಪರಿಕೆ ಅಲ್ಲ ಇನ್ನ ಹಂಗ ಸುಮ್ಮ ಬಿಟ್ಟಿಯಾರ ಅವ್ರು ನಮ್ಮ ರೈತರ ಏನ. ಯಾಕಂದ್ರ ನಮ್ಮ ಹೆಣ್ಮಕ್ಳು ಎದ್ದಾರ ತಾಯಂದ್ರು ಎದ್ದಾರ ಅಂದ್ರ ಇದನ್ನ ಅರ್ಥ ಮಾಡ್ಕೊರಿ. ನೀವು ಬಲಿ ತೊಡ್ಕೋಬೇಕು ನೀವು ಅಷ್ಟು ರಾಜಕಾರಣಿಗಳ. ಇಷ್ಟು ಸಂಕಟ ಎದ್ದೈತಿ. ಯಾಕಂದ್ರೆ ಮಕ್ಕಳು ಮರಿಗೆ ಬೇಕು, ನಾವು ಸತ್ತು ಅಂದ್ರೆ ನಮ್ಮ ಮಕ್ಳು ಎಲ್ಲಿ ಅಂತ ಹೇಳ್ಕ್ಯಾರ. ಹೆಂಗ್ ಬದುಕ್ಬೇಕನ್ನುವಂತ ಒಂದು ಊಟಕ್ರ ಏನ್ರ ಒಂದು ಬೆಳೆ ತೆಗಿಕ್ಯಾರ ಊಟ ಮಾಡ್ಬೇಕಂತೇಳಿ ಅದನ್ನ ಇದ್ದಂತ ಜಮೀನ ಸಂರಕ್ಷಣೆ ಮಾಡಾಕತ್ತಾರ ಅವ್ರ. ಅದನ್ನ ಬಿಟ್ಟು ನೀವು ಟೌನ್ಶಿಪ್ ಇದನ್ನ ಅದನ್ನ ಮಾಡಿ ಇಡೀ ನಿಗರ್ ಬಡದ
ನೀವು ಕಾರ್ಪೊರೇಟರ್ ಕಂಪನಿಗಳಿಗೆ ಟೈಪ್ ಆಗಿಬಿಟ್ಟಿದಿರಿ ನೀವು ಎಲ್ಲಾ ಸರ್ಕಾರ ಹೇಳ್ತಾನೆ ಒಂದು ನಾಣ್ಯದ ಎರಡು ಮುಖಗಳು ನೀವು. ಈಗಲೇ ರಾಜಕಾರಣಿ ದಯವಿಟ್ಟು ಹೇಳ್ತಾನೆ, ಅಲ್ಲಿ ಬರುವಂತ ಎಲ್ಲಾ ಪಕ್ಷದ ರಾಜಕಾರಣಿ ಹೇಳ್ತಾನೆ, ನೀವು ಬರೋದಾರ ನಿಸ್ವಾರ್ಥಲೇ ಬರ್ಲಿ ಅಲ್ಲಿ. ನೀವೆಲ್ರ ಮುಂದಿನ 27ರ ಚುನಾವಣೆಗೆ ನಮ್ಗೆ ವೋಟ್ ಬೇಕನ್ನೋ ಸಂಬಂಧ ಏನೋ ಒಂದು ಬೆಂಬಲ ಕಟ್ಕೊಂಡ್ ಅಲ್ಲಿ ನಮ್ಮ ನಿಜವಾದ ಪ್ರಾಮಾಣಿಕ ರೈತರಿಗೆ ಹೊಡೆತು ತರುವಂತ ಕೆಲಸ ನೀವು ಮಾಡಬೇಡ್ರಿ. ನಿಮಗೆ ರೈತರ ಮೇಲೆ ನೀವು ಏನ್ರ ಮಾಡ್ರಿ, ನಿಮ್ಗೆ ಯಾರಿಗೂ ಉಳಿಗಾಲ ಮುಂದಿನ ದಿನ ಬಂದಾಗ. DK ಶಿವಕುಮಾರ್ ಅವರೇ, ನೀವು ಇಂತ ಹಟಿ ನಿಮಗದು ಸರಿಯಲ್ಲ. ಇವತ್ತ ಇದೇ ನಮ್ಮ ಖಾನಾಪುರ ಭಾಗದಾಗ ತಾವು ಜಲಸಂಪನ್ಮೂಲ ಸಚಿವರು ಇದೀರಿ. ಬಂಡೂರಿಂತ್ರ 30 ಫೂಟ್ ತಗ್ಗೊಳಗ 20 ಇಂಚಿ ದಪ್ಪ ಪೈಪ 20 mm ಪೈಪ್ ಒಳಗ ನೀವು ಆ ಕಡೆ ಒಯ್ಯಾತೀರಿ. ಅರಣ್ಯ ಪರ್ಮಿಷನ್ ಇಲ್ಲ, ಯಾವ ಪರ್ಮಿಷನ್ ಇಲ್ಲ. ಅಂದ್ರೆ ನೀವು ಅಧಿಕಾರ ನಾವು ಕೊಟ್ಟವಪ್ಪ ಅಂದ್ರ ಏನ ನೀವು ಬೇಕಾದ ಮಾಡಕ್ ನಿಮ್ಗೆ ಹಾಗೈತಲ್ಲ. ಸಂವಿಧಾನ ಅಡಿಯೊಳಗ ಕಾನೂನು ಅಡಿಯೊಳಗ ನಡಿಬೇಕು ನೀವು. ಏನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರ. ಎದಕ್ ಕೊಟ್ಟಾರ ಅಂದ್ರೆ ಸರ್ವಾಂಗೀಣ ಜನದ ಅಳಿವು ಉಳಿವಿಗಾಗಿ ಕೊಟ್ಟಾರ ಅವ್ರ. ನೀವೇನ್ರ ನೀವು ಅಧಿಕಾರ ಕೊಟ್ಟ ಮೇಲೆ ನಿಮಗ್ ಬಲ್ಲ ಬಟ್ಟೆ ಮಾಡಾಕಿದ್ರ ಮಾಡಿಲ್ಲ, ನೀವು ಕಾನೂನನ್ನ ಗಾಳಿಗೆ ತೋಡಿ ನಡೆಯತ್ತೀರಿ. ಇಲ್ಲಿಂತ್ರ ನೀವು ಗದಕ್ ಹೋಯ್ತೀರಿ, ಇಲ್ಲಿ ಪರ್ಮಿಷನ್ ಇಲ್ದ ನೋಟಿಸ್ ಜಾರಿ ಮಾಡ್ತೀರಿ ನೀವು ರೈತರಿಗೆ. ಬೆಳೆ ಬರೋ ಜಮೀನ್ ಐತಿ, ಅರ್ಧ ಎಕರೆ ಅಲ್ಲಿದ್ದವ್ರು 1 ಎಕರೆ, ಅರ್ಧ ಎಕರೆ 2 ಎಕರೆ ಇದ್ದವ್ರ ಜಮೀನ್ ಅದಾರ. 2,000 ಗಂಟ್ಲೆ ನೀವು ಹೋದ್ರ ಈ ಕೃಷಿ ರೈತಾಪಿಯನ್ನ ನೀವು ನಿಗಿರು ಬಿಡುವಂತ ಕೆಲಸ ಕಾಣಕತ್ತೈತಿ. ಇವತ್ತು ನಾವು ರಾಜ್ಯವ್ಯಾಪ್ತಿ ಸಹಿತ ಎಲ್ಲಾ ರೈತರ ಆ ಬಿಡದಿ ರೈತರಿಗೆ ಬೆಂಬಲ ನಾವು ಕೊಡ್ತೇವು. ಆ ಜಮೀನ್ ನಾವು ಬಿಡಂಗಿಲ್ಲ. ನೀವು ಎಲ್ಲೋ ಒಂದು ತಾಡೆ ನಿಮ್ ಚೀಲಗಳನ್ನ ಇಟ್ಕೊಂಡ ನಾವು ಕೊಡಾಕತ್ತೇವು ಅಂತ ಹೇಳಕತ್ತಿರಲ್ಲ, ಇದು ಸುಳ್ಳು. ನೀವು ಮೊದಲು ಅಲ್ಲಿ ಲಿಸ್ಟ್ ಕೊಡ್ರಿ. ಅಲ್ಲಿ ರೈತರಿಗೆ ಲಿಸ್ಟ್ ಯಾರ್ಯಾರು ಕೊಡ್ತಾರೆ, ಪೊಲೀಸ್ ಅಧಿಕಾರಿಗೆ ಹೇಳಕ್ ಇಷ್ಟಪಡ್ತೇನೆ ನಾನು. ನೀವು ಕಾನೂನನ್ನು ರಕ್ಷಣೆ ಮಾಡೋರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಒಳಗೆ ನಡೆಯೋರು, ದೇಶದ ಒಳಾಡಳಿತ ಆರಕ್ಷಕರು. ಇವತ್ತ ನಮ್ಮ ರೈತರ ಮೇಲೆ ಯಾವುದೂ ಅವ್ರನ್ನ ರಕ್ಷಣೆ ಮಾಡ್ಬೇಕು. ನೀವು ಅಧಿಕಾರಿಗಳಿಗೆ ರಕ್ಷಣೆ ಮಾಡ್ತೀರಿ, ನೀವು ನಮ್ಮ ರೈತರಿಗೆ ಜಗ್ ಒಳಗ್ ಹಾಕತ್ತೀರಿ. ನೀವು ಏನ್ ತಪ್ಪು ಮಾಡಿದಾರಪ್ಪ ಅವರು, ಏನ್ ತಪ್ಪು ಮಾಡಿದಾರ? ನಿಮ್ಮ ಜಮೀನು ಕಲೆನ ಪೊಲೀಸ್ ಆರಕ್ಷಕರಿಗೆ ಆತಲ್ಲ, ನಿಮ್ಮ ಜಮೀನಿಗೆ ಬಂದಲ್ಲ ಗಳೆ ಹುಡುಗರು ಬಿಡ್ತಿರಲ್ಲ ನೀವು. ಅವ್ರ ಜಮೀನು ಪತ್ರಾಯಿಸಿದ ಅವ್ರ ರಾಜ್ಯಗಳ ಮೂಲ ಆಸ್ತಿ ಐತೆ, ಅದು ಅವ್ರು ಕಾಪಾಡಕತ್ತಾರ. ಅದನ್ನ ಅವ್ರು ಅಡ್ಯಾಕ್ ಬಂದವ್ರಿಗೆ ಅವ್ರ ಜಮೀನು ಐತೋ ನೀವು ನಡಿಯಂತ ನಮ್ಮ ತೆರಿಗೆ ಪಗಾರ ತಗೊಂತ ಅವ್ರಿಗೆ ಕೆಲ್ಸಗಾರರ ಎಲ್ಲಾರು ಅದನ್ನ ಬಿಟ್ಟ ಈ ನಮ್ಮ ರೈತಾಪಿನ ಜಗ್ ನೀವು ಹೋಗೈತ್ರಿ ಅಂದ್ರೆ ಇದು ನಾಚಿಕೆ ಬರ್ಬೇಕು ನಿಮಗ ಎಲ್ಲರಿಗೂ. ಈ ಶಾಪ ಮಾತ್ರ DK ಶಿವಕುಮಾರ್ ಅವ್ರಿಗೆ ತಟ್ಟುದ್ಲೆ ಹೋಗಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಸಂದರ್ಭದಾಗ. ಇವತ್ತ ಎಲ್ಲಾನೇ ಶಾಸಕರು ನೋಡಿ ಮಾಧ್ಯಮ ಮೂಲಕ ಮಾತಾಡ್ರು, ಇವರು ಒಂದು ಸರ್ಕಾರ ಒಂದು ಬಚಾವ್ ಮಾಡುದು ತಮ್ದು ಏನೂ ತಪ್ಪು ಇಲ್ಲಾರಂಗ್ ಮಾತಾಡತ್ತೀರಿ. ಇದು ತಪ್ಪ. ನಮ್ಮ ತೆರಿಗೆ ಅನುದಾನದ ತಿಂಗಳ ನೀವು ಪಗಾರ ತಗೋತೀರಿ. ನಾವು ಆಯ್ಕೆ ಮಾಡಿದಂತ ಸರ್ಕಾರ ಇದೀರಿ. ಮೊದಲು ನಾವು ರೈತಾಪಿಗಳ, ಆಮೇಲೆ ನೀವು. ನಿಜವಾಗಿ ಇಡೀ 224 ಕ್ಷೇತ್ರದ MLA ಹೇಳಕ್ ಇಷ್ಟಪಡ್ತೇನೆ ನಾನು. ಇಡೀ ರೈತರ ಮೇಲೆ ಕಾಳಜಿ, ನಂಬಿಕೆ, ವಿಶ್ವಾಸ ಅನ್ನೋದು ಇದ್ರ ಮತ್ತೆ ನಮ್ಮ ತೆರಿಗೆ ಅನ್ನೋದ ಮೇಲೆ ನೀವು ತಿಂದ ನಿಮ್ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸೋದು ಅಡ್ಡಾಡುವ ಆ ಮಾನವೀಯತೆ ಅನ್ನೋದು ನಿಮಗ್ ಇದ್ರ ಈ ಬಿಡದಿ ಹೊಲದ ಕೈ ಬಿಡಬೇಕು. ರೆಡ್ ಜೂನ್ ಅನ್ನೋದನ್ನ ಕ್ಯಾನ್ಸಲ್ ಮಾಡ್ಬೇಕು. ರೈತಾಪಿ ಉಳಿಮೆ ಮಾಡುವಂತ ಕೃಷಿಕರಾಗಿ ಉಳಿಯುವಂಗ ನೀವು ಕ್ರಮ ಕೈಗೊಳ್ಬೇಕಂತ ಇವತ್ತು ನಾವು ಮಾಧ್ಯಮ ಮೂಲಕ ಹೇಳಕ್ ಬಯಸ್ತೇನೆ.